ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ. RRB ಆಗಿರ್ಬೋದು, SSC ಆಗಿರ್ಬೋದು, ಆರ್ಮಿ ಆಗಿರ್ಬೋದು. ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗುತ್ತಾ? ಯಾಕಂತೀರಾ, ಈ ಟೈಟಲ್ ನೋಡಿದ್ದೀರ ನೀವು, ಶಾರ್ಟ್ ಬಟ್ ಇಂಪಾರ್ಟೆಂಟ್. ಈ ಒಂದು ಕಾನ್ಸೆಪ್ಟ್ ಏನದಪ್ಪ ಅಂದರೆ, ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಏರಿಯಾದಿಂದ ಕ್ವಿಕ್ ಆಗಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಂದೊಂದು ಕಾನ್ಸೆಪ್ಟಿಂದ ತೊಗೊಂಡು ಇವತ್ತಿನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇದು ನಾವು ವಿಡಿಯೋ ಹೇಳಿರೋ ಹಾಗೆ ಶಾರ್ಟ್ ಇರ್ತದ, ಬಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತದ. ಈ ಏರಿಯಾದಿಂದ ಎಕ್ಸಾಮ್ಸ್ಗೆ ಕ್ವಶನ್ಸ್ ಬರ್ತಾ ಇದ್ದಾವೆ. ಸರಿ, ಆಗಿದ್ರೆ ಇವತ್ತಿನ ಈ ಟಾಪಿಕ್ ಏನಪ್ಪ ಅಂದರೆ, ಯಾವ ಸ್ಪೋರ್ಟ್ಸ್ ಒಳಗೆ, ಯಾವ ಗೇಮ್ಸ್ ಒಳಗೆ ಎಷ್ಟು ಜನ ಆಟಗಾರ ಇರ್ತಾರ. ಹಾಗಿದ್ರೆ ಮೊದಲಿಗೆ ನೋಡ್ತಕ್ಕಂಥದ್ದು ಕ್ರಿಕೆಟ್. ನಿಮ್ಗೆಲ್ಲರಿಗೂ ಗೊತ್ತದ, ಕ್ರಿಕೆಟ್ ಒಳಗೆ 11 ಜನ ಇರ್ತಾರ. ಹಾಗೆ ನೋಡ್ತಾ ಹೋದ್ರೆ ಹಾಕಿ ಒಳಗೂ 11 ಜನ ಇರ್ತಾರ. ನೆಕ್ಸ್ಟ್ ನೋಡ್ಕೊಡ್ರಿ, ಫುಟ್ಬಾಲ್ ಒಳಗೂ 11 ಜನ ಇರ್ತಾರ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬ್ಯಾಡ್ಮಿಂಟನ್. PV ಸಿಂಧು ಅವರು ಆಡ್ತಾರಲ್ಲ ಆ ಆಟ. ಬ್ಯಾಡ್ಮಿಂಟನ್ ಅಲ್ಲಿ ನೆನಪಿಟ್ಕೊಡ್ರಿ, ಸಿಂಗಲ್ಸ್ ಇದ್ರೆ ಒಬ್ರು ಇರ್ತಾರ, ಡಬಲ್ಸ್ ಇದ್ರೆ ಇಬ್ರು ಇರ್ತಾರ. ಹಾಗೆ ಲಾನ್ ಟೆನ್ನಿಸ್ ಅಂತ ಬರ್ತದ. ಮಹೇಶ್ ಭೂಪತಿ ಕೇಳಿರ್ಬೋದು ನೀವು. ಸೊ ರೋಜರ್ ಫೆಡರರ್ ಕೇಳಿರ್ಬೋದು, ಸೆರೆನಾ ವಿಲಿಯಮ್ಸನ್ ಕೇಳಿರ್ಬೋದು. ಸೊ ಇವರೆಲ್ಲರೂ ಟೆನ್ನಿಸ್ ಆಟಗಾರರು. ಈ ಟೆನ್ನಿಸ್ ಅಂತಕ್ಕಂಥ ಕ್ರೀಡೆಯಲ್ಲೂ ಕೂಡ ಸೊ ಸಿಂಗಲ್ಸ್ ಅಲ್ಲಿ ಒಬ್ರು ಇರ್ತಾರ, ಡಬಲ್ಸ್ ಅಲ್ಲಿ ಇಬ್ರು ಇರ್ತಾರ. ನೆಕ್ಸ್ಟ್ ನೋಡ್ತಾ ಇದ್ದೀರಿ, ನೀವು ನೋಡ್ತಾ ಇರೋದು ನೆಕ್ಸ್ಟ್ ಫುಟ್ಬಾಲ್ ಆಯಿತು, ಕ್ರಿಕೆಟ್ ಆಯಿತು, ಹಾಕಿ ಆಯಿತು, ನೆಕ್ಸ್ಟ್ ಬ್ಯಾಡ್ಮಿಂಟನ್ ಆಯಿತು, ಲಾನ್ ಟೆನ್ನಿಸ್ ಆಯಿತು, ರಗ್ಬಿ. ನೋಡ್ರಿ, ರಗ್ಬಿ ಒಳಗೆ 15 ಜನ ಆಟಗಾರ ಇರ್ತಾರೆ. ರಗ್ಬಿ ಒಳಗೆ ಎಷ್ಟು ಜನ ಇರ್ತಾರ? 15 ಜನ ಆಟಗಾರ ಇರ್ತಾರೆ. ನೆಕ್ಸ್ಟ್ ಪೋಲೋ ಅಂತಕ್ಕಂಥದ್ದು ಬರ್ತದ, ವಾಟರ್ ಪೋಲೋ ಅಂತಕ್ಕಂಥದ್ದು ಬರ್ತದ. ಪೋಲೋ ನೆನಪಿಟ್ಕೊಳ್ರಿ, 4 ಜನ ಆಟಗಾರ ಇರ್ತಾರ. ಇನ್ನು ವಾಟರ್ ಪೋಲೋ ಒಳಗ 7 ಜನ ಆಟಗಾರ ಇರ್ತಾರ. ಹಾಗೆ ನೋಡ್ತಾ ಹೋದ್ರೆ ಇದೇ ಮೊದಲ ಬಾರಿಗೆ ವಿಶ್ವಕಪ್ ಖೋಖೋ ನಡೀತು. ಅದು ನಮ್ಮ ಭಾರತದವ್ರು ಆಯೋಜಿಸಿದ್ರು, ದೆಹಲಿ ಒಳಗೆ ನಡೀತು. ಭಾರತದ ಮಹಿಳಾ ತಂಡನೂ ಕೂಡ ವಿಜೇತರಾಗಿದ್ದಾರ, ಭಾರತದ ಪುರುಷರ ತಂಡ ಕೂಡ ವಿಜೇತ ಆಗಿದೆ. ಹಾಗಿದ್ರೆ ಖೋಖೋ ಆಟಗಾರರ ಸಂಖ್ಯೆ ಎಷ್ಟಿರ್ತದ ಒಂದು ಟೀಮ್ನಲ್ಲಿ ನೋಡೋದಾದ್ರೆ 9 ಜನ ಇರ್ತಾರ. ನಿಮ್ಗೆಲ್ಲರಿಗೂ ಗೊತ್ತದ, ಪ್ರೋ ಕಬಡ್ಡಿ ನೋಡದೇ ಇರೋ ವ್ಯಕ್ತಿನೇ ಇಲ್ಲ ನಮ್ಮ ಇಂಡಿಯಾದವರು. ಹಾಗಿದ್ರೆ ಪ್ರೋ ಕಬಡ್ಡಿ ನೋಡ್ತಾ ಇರ್ತೀರಿ. ಆ ಕಬಡ್ಡಿ ಒಳಗೆ ಒಂದು ಟೀಮ್ನಾಗ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ 7 ಜನ ಆಟಗಾರ ಇರ್ತಾರ. ಹಾಗೆ ನೋಡ್ತಾ ಹೋದ್ರೆ ನೆಟ್ ಬಾಲ್ ಅಂತ ಬರ್ತದ, ನೆಟ್ ಬಾಲ್ ಅಲ್ಲಿ ಕೂಡ 7 ಜನ ಇರ್ತಾರ. ವಾಲಿಬಾಲ್ ಒಳಗೆ ಎಷ್ಟು ಜನ ಇರ್ತಾರಪ್ಪ ಅಂದ್ರೆ ಒಂದು ಟೀಮ್ನಾಗ 6 ಜನ ಇರ್ತಾರೆ. ಎಷ್ಟು ಜನ ಇರ್ತಾರೆ? ಒಂದು ಟೀಮ್ನಾಗ 6 ಜನ ಇರ್ತಾರ. ನೀವು ಪಂಕಜ್ ಅಡ್ವಾಣಿ ಹೆಸರು ಕೇಳಿರ್ಬೋದು. ವಿಶ್ವದಲ್ಲೇ ಅತ್ಯಂತ ಪ್ರಖ್ಯಾತಿ ಗಳಿಸಿರುವಂಥ ಸ್ನೂಕರ್ ಅಥವಾ ಬಿಲಿಯರ್ಡ್ಸ್ ಆಟಗಾರ ಅಂತ ಹೇಳಿರ್ಬೋದು. ಸೊ ಈಗ ಆ ಬಿಲಿಯರ್ಡ್ಸ್ ಅಥವಾ ಸ್ನೂಕರ್ ಆಟದಲ್ಲಿ ಒಬ್ಬ ಕ್ರೀಡಾಪಟು ಇರ್ತಾನೆ ಒಂದು ಟೀಮ್ನಾಗ. ಸೊ ಇದಿಷ್ಟು ಇವತ್ತಿನ ಈ ಕ್ವಿಕ್ ಆ್ಯಂಡ್ ಇಂಪಾರ್ಟೆಂಟ್ ವಿಡಿಯೋ ಒಳಗೆ ನೀವು ನೋಡಿದ್ರಿ ಯಾವ ಆಟದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರ. ಥ್ಯಾಂಕ್ ಯು ಫ್ರೆಂಡ್ಸ್.